ತಾಯಿಯಾಗಿ ನೀವೇ ಈ ಮಾತನಾಡ್ಬೋದಾ? ಪವನ ಶಶಿಧರನ ಪತ್ನಿ. ಅದನ್ನು ನೀವೇ ಒಪ್ಪದಿದ್ರೆ ಹೇಗೆ? ನಾನು ಒಬ್ಬಳು ಒಪ್ಪಿದ್ರೆ ಆಯ್ತಾ? ನಾನು ಹಳೆ ಕಾಲದವಳು, ನೀವೆಲ್ಲ ಈಗಿನ ಕಾಲದ ಹುಡುಗಿಯರು. ತಂದೆ ತಾಯಿ ಮರ್ಯಾದೆ ಏನಾಗುತ್ತೆ ಅಂತ ಯೋಚಿಸದೆ ಪ್ರೀತಿ ಪ್ರೇಮ ಅಂತ ಮುಂದುವರಿತಾ ಇದ್ದೀರಿ. ನನ್ನ ಮಗಳು ನಿಜ ಹೇಳ್ತಾಳೆ ಅಂತ ನಾನು ನಂಬ್ತೀನಿ. ಆದರೆ ಪ್ರಶ್ನೆ ಕೇಳೋ ಜನಗಳೆಲ್ಲ ನಂಬ್ತಾರೇನಮ್ಮ? ನನ್ನ ಮಗಳು ಯಾವುದೋ ಹುಡುಗನ ಮದುವೆಯಾಗಿ ಆ ಮಗುಗೆ ತಾಯಿಯಾಗಿದ್ದಾಳೆ ಅಂತ ನಾವು ಡಂಗೂರ ಸಾರೋಕ್ಕೆ ಸಾಧ್ಯವಾ? ಅವಳು ಮದುವೆಯಾಗಿದ್ದಾಳೆ ಅಂತ ಹೇಳ್ತೀಯಲ್ಲ, ನೀನು ಅವಳ ಪರವಾಗಿ ನಿಂತು ಸಮಾಜವನ್ನು ಎದುರಿಸ್ತೀಯ? ತಾಳಿಗೆ ಯಾವ ಬೆಲೆ ಇರುತ್ತೆ ನಿನಗೆ ಗೊತ್ತು. ಗುರು ಹಿರಿಯರು ನೆಂಟರಿಷ್ಟರ ಮಧ್ಯ ಗಂಡಸಿನ ಕೈಯಲ್ಲಿ ಕಟ್ಟಿಸ್ಕೊಳ್ಳೋ ತಾಳಿಗೆ ಇರೋ ಬೆಲೆ ಕದ್ದು ಮುಚ್ಚಿ ಕಟ್ಟಿದ ತಾಳಿಗಿರಲ್ಲ. ಕಾಲ ಬದಲಾಯಿಸುತ್ತೆ, ಆದರೆ ಸಮಾಜದ ರೀತಿ ಯಾವತ್ತೂ ಬದಲಾಗಲ್ಲಮ್ಮ. ಜನಗಳ ನಡುವೆ ಬಾಳಬೇಕಾದ್ರೆ ನಾವು ಅವರಿಗೆ ತಕ್ಕ ಹಾಗೆ ಬದುಕಬೇಕು. ಜಯಮ್ಮ ಅನಕ್ಷರಸ್ಥರಾದರೂ ಅವರ ಮಾತು ನಿಜ ಎಂದು ವೀಣಾ ತಲೆದೂಗಿದ್ಲು. ನ್ಯಾಯವಾಗಿ ನಮ್ಮ ಜನಗಳು ಗಂಡು ಮಕ್ಕಳು ಹುಟ್ಟಿದ್ರೆ ಸಂತೋಷ ಪಡ್ತಾರೆ. ಯಾಕಂದರೆ ಅವನು ನಮ್ಮ ವಂಶ ಮುಂದುವರಿಸ್ಕೊಂಡು ಹೋಗ್ತಾನೆ, ನಮ್ಮ ಆಸ್ತಿಗೆ ಹಕ್ಕುದಾರ ಅಂತ. ಈ ನತದೃಷ್ಟ ಮಗುಗೆ ಅದ್ಯಾವ ಅಂಶದ ಹೆಸರು ಕೊಡೋಣ ಅಂತ ನೀನೇ ಹೇಳಮ್ಮ. ತಂದೆ ತಾಯಿ ಮಾಡಿದ ತಪ್ಪಿಗೆ ಈ ಮಗು ಶಿಕ್ಷೆ ಅನುಭವಿಸ್ತಿದೆ. ಇದಕ್ಕೇನು ಪರಿಹಾರ ಕೊಡ್ತಾಳೆ ಅಂತ ನಿನ್ನ ಸ್ನೇಹಿತೆಯನ್ನು ಕೇಳು. ಜಯಮ್ಮ ವ್ಯಂಗ್ಯವಾಗಿ ಹೇಳಿದಾಗ ವೀಣಾ ಪವನಳತ್ತ ತಿರುಗಿದ್ಲು. ನಿಮ್ಮ ತಾಯಿ ಎಷ್ಟು ಲಾಜಿಕಲ್ ಆಗಿ ಮಾತನಾಡ್ತಿದ್ದಾರೆ ನೋಡಿದ್ಯಾ? ನಾವು ಹಳೆಯ ಕಾಲದವರು, ಅವರ ರೀತಿ ನೀತಿ ಸಂಪ್ರದಾಯ ಅಂತ ಮೂಗು ಮುರಿತೀವಿ. ಆದರೆ ಹಿರಿಯರು ಗೊತ್ತು ಮಾಡೋ ಗಂಡು, ಹಿರಿಯರ ನಿಷ್ಕೃಷ್ಟ ಮಾಡೋ ಮದುವೆಗೆ ಎಂತಹ ಬೆಲೆ ಇದೆ ಅಂತ ನನಗೂ ಈಗ ಅರ್ಥವಾಗ್ತಿದೆ. ಲವ್ ಮಾಡಿ ಮದುವೆ ಆದವರೆಲ್ಲ ನನ್ನ ಹಾಗೆ ಇರ್ತಾರ? ಪವನ ಮಾತು ಮುಗಿಸುವಂತೆ ಎದ್ದು ಮಗುವನ್ನೆತ್ಕೊಂಡು ಒಳಗೆ ಹೋದ್ಲು. ವೀಣಾ ಹೋದ ಮೇಲೆ ಪವನ ತಾಯಿಯ ಬಳಿ ಬಂದು ಕುಳಿತಳು. ಅಮ್ಮ, ಮಗುವಿಗೆ 3 ತಿಂಗಳು ತುಂಬಿದೆ. ನಾನು ಕೆಲ್ಸಕ್ಕೆ ಸೇರಿದ್ರೆ ನೀನು ಮಗುನ ನೋಡ್ಕೊಳ್ತೀಯಾ? ಜಯಮ್ಮನವರಿಗೆ ಮಗಳ ಬಗ್ಗೆ ಮರುಕ ಉಂಟಾಯಿತು. ಬಾಣ್ತಿ, ಎಲ್ಲಿ ಕೆಲಸ ಮಾಡ್ತೀಯೇ? ನನ್ನ ದಾರಿ ನಾನು ನೋಡ್ಕೊಳ್ಬೇಡ್ವೇನಮ್ಮ? ಇಷ್ಟು ದಿನ ನೀನು ಅಪ್ಪ ನನಗೋಸ್ಕರ ನಿಮ್ಮ ಆಚಾರ ಮಡಿ ಎಲ್ಲ ಬಿಟ್ಟು ನನ್ನ ಮಗುನ ಕಾಪಾಡಿದ್ದೀರಿ. ಇನ್ನು ನಾನು ನಿಮಗೆ ಭಾರ ಆಗಿರಲ್ಲ. ಜಯಮ್ಮ ಮಾತನಾಡಲಿಲ್ಲ. ಪವನ ಕೆಲಸ ಬಿಟ್ಟು ಇಲ್ಲಿ ಬಂದಾಗಿಲಿನಿಂದ ಆರ್ಥಿಕವಾಗಿ ಸಂಸಾರಕ್ಕೆ ತುಂಬ ತೊಂದರೆಯಾಗಿತ್ತು. ಭಾವನ ಕಾಲೇಜಿನ ರಜೆಗಳಲ್ಲಿ ಯಾವುದೋ ಲೈಬ್ರರಿಯಲ್ಲಿ ಕೆಲಸ ಮಾಡಿ ಹಣದ ವ್ಯವಸ್ಥೆ ಮಾಡಿದ್ಲು. ನರಸಿಂಹಯ್ಯನವರ ಸಂಪಾದನೆಯನ್ನೇ ನಂಬಿ ಸಂಸಾರ ಸಾಗಿಸಲು ಸಾಧ್ಯವಿರಲಿಲ್ಲ. ಪವನ ಕೆಲಸಗಳಿಗೆ ಅರ್ಜಿ ಹಾಕುತ್ತಲೇ ಮಗುವಿಗೆ 5 ತಿಂಗಳು ತುಂಬಿತು. ಆ ಹೊತ್ತಿಗೆ ಪ್ರೈವೇಟ್ ಕಂಪನಿಯೊಂದರಲ್ಲಿ ಟೈಪಿಸ್ಟ್ ಕೆಲಸ ಸಿಕ್ತು. ಸಂಬಳ ಹೆಚ್ಚೇನೂ ಆಗಿಲ್ಲವಾದರೂ ಆ ಸಮಯಕ್ಕೆ ಅದೇ ಆಧಾರವಾಗಿತ್ತು. ಪವನ ಕೆಲಸಕ್ಕೆ ಹೋಗಲು ಆರಂಭಿಸಿದ ಮೇಲೆ ಮೊದಲಿನ ಲವಲವಿಕೆ ಮಾತುಗಾರಿಕೆ ನಿಧಾನವಾಗಿ ಮೈಗೂಡಿಸ್ಕೊಂಡಿದ್ಲು. ಹೊರಗಿನ ಜನಗಳ ಸಂಪರ್ಕ ಹೆಚ್ಚಿದಂತೆ ಅವಳಿಗೆ ಪುನಃ ಆತ್ಮವಿಶ್ವಾಸ ಮೂಡಿತು. ಅವಳ ಕೊರಳಿನಿಂದ ಅವಳು ಇನ್ನೂ ಮಾಂಗಲ್ಯ ತೆಗೆದಿರಲಿಲ್ಲ. ತನ್ನ ಪತಿ ದುಬೈನಲ್ಲಿ ಇರುವರೆಂದು ಆಫೀಸ್ನಲ್ಲಿ ಸಹೋದ್ಯೋಗಿಗಳಲ್ಲಿ ಹೇಳ್ಕೊಂಡಿದ್ಲು. ನೀನು ಶಶಿಧರನ ಹೆಂಡತಿ ಅಲ್ಲ ಅಂತ ನಮ್ಮ ಹಿಂದೂ ಕಾನೂನು ಹೇಳಿರುವಾಗ ಅವನು ಕಟ್ಟಿರೋ ತಾಳಿ ಇನ್ನೂ ಯಾಕೆ ಇಟ್ಕೊಂಡಿದೀಯಾ? ಕಿತ್ತು ಬಿಸಾಕು ಎಂದೊಮ್ಮೆ ವೀಣಾಳೆ ಸಲಹೆ ನೀಡಿದಾಗ ಪವನ ನಕ್ಕಳು. ನಾನು ಭಾರತದ ನಾರಿ ಅಂತ ಬಿರುದು ತಗೊಳ್ಳೋಕೆ ಇದನ್ನು ಕತ್ತಿನಲ್ಲಿ ಉಳಿಸ್ಕೊಂಡಿದ್ದೀನಿ ಅಂದ್ಕೊಂಡಿದೀಯಾ? ಖಂಡಿತ ಇಲ್ಲ. ಅಥವಾ ಮದುವೆ ಆದವಳು ಅಂತ ಆತ್ಮರಕ್ಷಣೆಗೆ ಮಾಡಿಕೊಳ್ಳೋಕ್ಕೂ ನಾನು ಇದನ್ನು ಕಟ್ಕೊಂಡಿಲ್ಲ. ನಾನು ಈ ತಾಳಿ ಬಿಚ್ಚಿದ್ರೆ ನನ್ನ ಸೋಲು ನಾನೇ ಒಪ್ಕೊಂಡು ಹಾಗಾಗತ್ತೆ. ನಾಳೆ ನನ್ನ ಮಗುವಿಗೆ ತಂದೆಯ ಹೆಸರು ಹೇಳೋ ಧೈರ್ಯ ಬೇಡವಾ ನನಗೆ? ಅದಕ್ಕೆ ಈ ತಾಳಿ ನಾನು ಯಾವತ್ತೂ ತೆಗೆಯಲ್ಲ. ಆ ಮಾತಿನಂತೆ ಪವನ ನಡೆದುಕೊಂಡಿದ್ಲು. ಮಗು ಕಿರಣನಿಗೆ 3 ವರ್ಷ ತುಂಬಿ ಸ್ಕೂಲ್ಗೆ ದಾಖಲು ಮಾಡುವಾಗ ತಂದೆಯ ಹೆಸರು ಶಶಿಧರ್ ಎಂದೇ ನಮೂದಿಸಿದ್ಲು. ಕಿರಣ್ ತೊದಲು ಮಾತನಾಡುವ ಹುಡುಗನಾದಾಗ ಅವನ ಪ್ರಶ್ನೆಗಳನ್ನು ತಾಳ್ಮೆಯಿಂದ ಉತ್ತರಿಸ್ತಿದ್ಲು. ಅಮ್ಮ, ನನ್ನ ಅಪ್ಪ ಎಲ್ಲಿ ಹೋಗಿದ್ದಾರೆ? ಯಾವಾಗ ಬರ್ತಾರೆ? ನಿನ್ನ ಅಪ್ಪ ಫಾರಿನಲ್ಲಿ ಇದ್ದಾರೆ ಮರಿ. ಅವರಿಗೆ ನಮ್ಮ ಹಾಗೆ ತಕ್ಷಣ ರಜೆ ಸಿಗಲ್ಲ. ರಜೆ ಸಿಕ್ಕಾಗ ಖಂಡಿತ
ನನ್ನನ್ನು ನೋಡೋಕ್ಕೆ ಬರ್ತಾರೆ ಎಂದು ಅವನಿಗೆ ಸಾಂತ್ವನ ನೀಡ್ತಿದ್ಲು. ಅವನಿಗೆ ಏನೇನೋ ಕತೆ ಕಟ್ಟಿ ಹೇಳ್ಬೇಡವೇ, ನಾಳೆ ನಿಜಾಂಶ ಗೊತ್ತಾದರೆ ಅವನು ನಿನ್ನನ್ನು ಸುಮ್ಮನೆ ಬಿಡ್ತಾನ ಎಂದು ಜಯಮ್ಮ ಆಗಾಗ ಮಗಳನ್ನು ಗದರ್ತಿದ್ರು. ತಾಯಿಯ ಮಾತನ್ನು ಅವಳ ಮನಸ್ಸು ಅನುಮೋದಿಸಿದ್ರು. ಅವಳು ಒಂದು ಬಗೆಯ ಬಂಡ ಧೈರ್ಯದಿಂದ ಬದುಕೋದನ್ನು ಕಲ್ತಿದ್ಲು. ನರಸಿಂಹಯ್ಯನವರು ಈಗ ಮೊದಲಿಗಿಂತ ಕುಗ್ಗಿ ಹೋಗಿದ್ರು. ಆಗ ಭಾವನಾಳು ಕೆಲಸಕ್ಕೆ ಹೋಗ್ತಿದ್ರಿಂದ ಸಂಸಾರಕ್ಕೆ ಕೊರತೆ ಇರಲಿಲ್ಲ. ಭಾವನಾಳ ಮದುವೆಯದೇ ಸಮಸ್ಯೆಯಾಗಿತ್ತು. ನಯನಾಳನ್ನು ಅವಳ ಅತ್ತೆ ಮನೆಯವರು ಪುನಃ ಇಲ್ಲಿಗೆ ಬರಲು ಅವಕಾಶ ನೀಡಿರಲಿಲ್ಲ. ನಯನ ತಾಯಿಗೆ ಒಮ್ಮೆ ಕಾಗದ ಬರೆದ್ಲು. ಪವನಾಳ ದುಡುಕಿನಿಂದ ನಾವೆಲ್ಲ ತುಂಬ ಅವಮಾನ ಅನುಭವಿಸ್ತಾ ಇದ್ದೀವಿ. ನನ್ನ ಪಾಲಿಗಂತೂ ತವರ ಮನೆ ಬಾಗಿಲು ಮುಚ್ಚಿದ ಹಾಗೆಯೇ. ನಾನೆಂದೂ ಅವಳನ್ನು ಕ್ಷಮಿಸಲಾರೆ ಎಂದು ನಿಷ್ಠುರವಾಗಿ ಬರೆದಿದ್ಲು. ತನ್ನ ಅಕ್ಕ ತಮ್ಮ ಮನೆಗೆ ಬರಲಾಡಲೆಂದು ಭಾವನಾಳಿಗೆ ಬೇಸರವೇ ಆಗಿತ್ತು. ಇದರಲ್ಲಿ ಅವಳ ಗಂಡನ ಮನೆಯವರ ಸಂಕುಚಿತ ಮನೋಭಾವವೇ ಕಾರಣವಾಗಿರುವಾಗ ಅವಳು ಯಾಕೆ ತನ್ನನ್ನು ಮಾತ್ರ ದೂಷಿಸ್ತಿದ್ದಾಳೆ ಎನಿಸಿ ಮನಸ್ಸಿಗೆ ವೇದನೆಯಾಯಿತು. ಪವನಾಳಿಂದ ಭಾವನಾಳ ಜೀವನವು ಏರ್ಪೇರಾಗಿತ್ತು. ಅಕ್ಕನಿಗೆ ತಗುಲಿದ ಬಿಸಿ ಈಗ ತಂಗಿಗೂ ವ್ಯಾಪಿಸ್ತಿತ್ತು. ನರಸಿಂಹಯ್ಯ ಕಿರಿಮಗಳಿಗಾಗಿ 2 ಬಾರಿ ಮದುವೆ ಪ್ರಯತ್ನ ಮಾಡಿ ಕೈ ಸುಟ್ಕೊಂಡಿದ್ರು. ಮೊದಲ ಸಲ ಗಂಟಿನವರು ಬಂದಾಗ ಸರಳ ಸ್ವಭಾವದ ನರಸಿಂಹಯ್ಯ ಪವನಾಳ ಬಗ್ಗೆ ಇದ್ದಂತೆ ನಿಜ ಹೇಳಿದ್ರು. ನಿಮ್ಮ ಈ ಮಗಳ ಚರಿತ್ರೆ ಕೇಳಿ ಹಾಲು ಕುಡಿದ ಹಾಗಾಯಿತು. ಇನ್ನು ನಿಮ್ಮ ಕಿರಿಮಗಳನ್ನು ಸೊಸೆಯಾಗಿ ಮಾಡಿಕೊಂಡ್ರೆ ನಾವೆಲ್ಲ ವಿಷ ಕುಡಿಬೇಕಾಗತ್ತೆ ಎಂದು ನಂಜಿನ ಮಾತನಾಡ್ತಿದ್ರು. ಅವರಿಗೆ ಇಷ್ಟ ಇಲ್ಲದಿದ್ದರೆ ಬೇಡ ಅನ್ಬೇಕು. ಅದಕ್ಕೆ ಯಾಕೆ ಬೇರೆಯವರ ಮನಸ್ಸು ಚುಚ್ಚಿ ಅಂತಹ ಮಾತನಾಡಬೇಕು? ಭಾವನ ಕೋಪದಿಂದ ನುಡಿದಾಗ ಜಯಮ್ಮ ಒಳಗೆ ಬಂದರು. ಇದು ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಕಣೆ. ನಿಮ್ಮಕ್ಕ ಮಾಡಿರೋ ಘನ ಕಾರ್ಯಕ್ಕೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗುತ್ತೋ ಇಲ್ವೋ, ನಾವಿರೋ ತನಕ ಸರಿ, ಆಮೇಲೆ ಏನೇ ಗತಿ ಎಂದು ಎಂದು ಅಳಲು ಆರಂಭಿಸಿದ್ರು. ಲೆಜ್ಜಯ್ಯ, ಇದೇನೇ ಮನೆ ಮುಂದೆ ಗೋಳು? ನಮ್ಮ ಭಾವನಾಗೇನು ಕಡಿಮೆ? ಯಾರಾದರೂ ಕಣ್ಮುಚ್ಕೊಂಡು ಮದುವೆ ಆಗ್ತಾರೆ, ಸುಮ್ಮನಿರು. ನರಸಿಂಹಯ್ಯ ಗದರಿದ್ರು. ಪವನ ಮೌನ ಗೌರಿಯಂತೆ ನಿಂತಿದ್ಲು. ಒಂದು ಸಂಸಾರದಲ್ಲಿ ಒಬ್ಬ ಹೆಣ್ಮಗಳು ಕೆಟ್ಟವಳು ಅಂದರೆ ಕೆಟ್ಟ ಹೆಸರು ಎಲ್ಲರೂ ಹೊತ್ಕೊಳ್ಬೇಕ್ರಿ. ಅಷ್ಟು ಅಲ್ಲದೆ ನಯನ ಇಲ್ಲಿಗೆ ಬರಬಾರ್ದು ಅಂತ ಅವಳ ಗಂಡ ಯಾಕೆ ಹಠ ಮಾಡಿದ್ರು ಅಂದ್ಕೊಂಡ್ರಿ? ಜೊತೆಯಲ್ಲೇ ಹುಟ್ಟಿದ ಅಕ್ಕ ತಂಗಿಯರು ಇರುವಾಗ ಯಾವ ಕೆಲಸ ಮಾಡಬೇಕಾದ್ರೂ ಮಾನ ಮರ್ಯಾದೆಯ ಬಗ್ಗೆ ಯೋಚನೆ ಮಾಡಬೇಕು ಎನ್ನುವಾಗ ಜಯಮ್ಮ ಪವನಾಳತ್ತ ಕಿಡಿನೋಟ ಬೀರಿದ್ರು. ಈಗ ನಾನೇನು ಮಾಡಲಿ ಹೇಳಮ್ಮ? ನನಗೆ ಸಾಯೋದಕ್ಕಂತೂ ಇಷ್ಟ ಇಲ್ಲ. ನಾನು ಕಿರಣ ಬೇರೆ ಮನೆ ಮಾಡಿಕೊಂಡು ಇರ್ತೀವಿ. ನೀನು ಮನೆ ಬಿಟ್ಟು ಹೋದ ಮಾತ್ರಕ್ಕೆ ನಿನ್ನ ಚರಿತ್ರೆ ಅಳಿಸೋಗುತ್ತಾ? ಜಯಮ್ಮ ಬಿರುಸಾಗಿ ಕೇಳಿದಾಗ ಭಾವನ ರೇಗಿದ್ಲು. ಅಕ್ಕನ್ನ ಮನೆ ಬಿಟ್ಟು ಕಳಿಸಿದ್ರೆ ನನ್ನ ಮದುವೆ ಆಗುತ್ತೆ ಅನ್ನೋದಾದರೆ ನಾನು ಮದುವೆನೇ ಆಗಲ್ಲ. ಆದರೆ ಅಕ್ಕನ್ನ ಮಾತಿನಿಂದಲೇ ಚುಚ್ಚಿ ಕೊಲ್ಲಬೇಡ. ಭಾವನ ಅಷ್ಟು ಬಿರುಸಾಗಿ ವಿರೋಧಿಸ್ತಾಳೆ ಎಂದು ನಿರೀಕ್ಷಿಸದ ಜಯಮ್ಮ ತೆಪ್ಪಗಾದರು. ಪವನ, ನೀನು ಹೊಟ್ಟೆನಲ್ಲಿ ಹುಟ್ಟಿದ ಮಗಳು ಕಣೆ. ಅವಳು ತಪ್ಪು ಮಾಡಿದ್ದಾಳೆ ಅಂತ ವಿನಾಕಾರಣ ಅವಳ ಮನಸ್ಸು ನೋಯಿಸಬೇಡ. ಸಮಯ ಸಂದರ್ಭ ಯಾವಾಗಲೂ ಒಂದೇ ತರಹ ಇರಲ್ಲ. ನಾಳೆ ಅವಳು ದುಡುಕಿ ಜೀವಕ್ಕೆ ಅಪಾಯ ತಂದ್ಕೊಂಡ್ರೆ ನಾವಿಬ್ಬರು ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಏಕಾಂತದಲ್ಲಿ ನರಸಿಂಹಯ್ಯ ಪತ್ನಿಗೆ ಬುದ್ಧಿ ಹೇಳಿದ್ರು. ಅಂದಿನಿಂದ ಜಯಮ್ಮನವರು ಪವನಾಳ ಬಗ್ಗೆ ಕೊಂಚ ಮೃದುವಾಗಿ ವರ್ತಿಸ್ತಿದ್ರು. ನೆರೆಹೊರೆಯವರು ಪವನಾಳ ಬಗ್ಗೆ ಟೀಕೆ ಮಾಡಿ ಹಂಗಿಸಿದ್ರು. ಕ್ರಮೇಣ ಅವಳನ್ನು ತಮ್ಮಲ್ಲಿ ಒಬ್ಬಳಾಗಿ ಸ್ವೀಕರಿಸಿದ್ರು. ಎಷ್ಟು ದಿನಗಳು ಬೇರೊಬ್ಬರ ಬಗ್ಗೆ ಮಾತನಾಡಲು ಸಾಧ್ಯ? ಇತ್ತೀಚೆಗೆ ಪವನ ಅವರ ದೃಷ್ಟಿಯಲ್ಲಿ ಕನಿಕರ ವಸ್ತುವಾಗಿದ್ಲು. ಅದಕ್ಕೆ ಮುಖ್ಯ ಕಾರಣ ಕಿರಣ. ಅವನ ಮುದ್ದು ಮಾತು ಚಟುವಟಿಕೆಯಿಂದ ಅವನು ಇಡೀ ಬೀದಿಯಲ್ಲಿ ಕೇಂದ್ರ ಬಿಂದುವಾಗಿದ್ದ. ಅವನು ಮನೆ ಸೇರೋದಕ್ಕಿಂತ ಹೆಚ್ಚಾಗಿ ನೆರೆಹೊರೆಯವರ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದ. ಜಯಮ್ಮನವರಿಗೆ ಅದು ಸಮಾಧಾನದ ವಿಷಯವಾದರೂ ಭಾವನಾಳ ಮದುವೆಯ ಬಗ್ಗೆಯೇ ಅವರಿಗೆ ಚಿಂತೆಯಾಗಿತ್ತು. ಮತ್ತೊಮ್ಮೆ ನರಸಿಂಹಯ್ಯನವರ ದೂರದ ಬಳಗದವರು ಬಂದಾಗ ಅವರು ಪವನಾಳ ಬಗ್ಗೆ ಬಾಯೇ ಬಿಡಲಿಲ್ಲ. ಅವಳ ಯಜಮಾನರು ದುಬೈನಲ್ಲಿದ್ದಾರೆ. ಮಗುನ ಕಟ್ಕೊಂಡು ಹೇಗೆ ಒಬ್ಬಳೇ ಇರ್ತಾಳೆ? ಅದಕ್ಕೆ ನಮ್ಮ ಜೊತೆಯಲ್ಲೇ ಇದ್ದಾಳೆ.
ಎಂದು ದೇಶವಾರಿ ನಗೆ ಬೀರುತ್ತಾ ನರಸಿಂಹಯ್ಯ ಹೇಳಿದರು. ಅವರೆಲ್ಲ ಹೋದ 1 ತಿಂಗಳಾದರೂ ಅವರಿಂದ ಸಮಾಚಾರ ಬರಲಿಲ್ಲ. ನಂತರ ನಯನಾಳ ಗಂಡನಿಂದ ಅವರಿಗೆ ಪವನಾಳ ವಿಷಯ ತಿಳಿತು ಎಂದು ನರಸಿಂಹಯ್ಯನವರ ಕಿವಿಗೆ ಸುದ್ದಿ ಬಿತ್ತು. ಅವರು ಅದನ್ನು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ. ವೀಣಾಳ ಮದುವೆಯ ನಿಶ್ಚಯವಾಗಿತ್ತು. ಅವಳು ಬಹಳ ಒತ್ತಾಯ ಮಾಡಿ ಪವನಾಳಿಗೆ ಬರಲೇಬೇಕೆಂದು ಕಾಗದ ಬರೆದಿದ್ಲು. ತಾನೀಗ ಬಳ್ಳಾರಿಯಲ್ಲೇ ಇರುವೆನೆಂದು ತಿಳಿಸಿದ್ರು. ಪವನಾಳಿಗೂ ವೀಣಾಳನ್ನು ನೋಡಿ 4 ವರ್ಷಗಳೇ ಕಳೆದಿದ್ದರಿಂದ ಮದುವೆಗೆ ಹೋಗಿ ಬರಬೇಕೆಂದು ಆಸೆಯಾಯಿತು. ಪವನ ಕಿರಣನೊಡನೆ ಛತ್ರಕ್ಕೆ ಬಂದಾಗ ವೀಣಾ ಖುಷಿಯಿಂದ ಗೆಳತಿಯನ್ನು ಬಿಗಿದಪ್ಪದ್ಲು. ನಿನ್ನ ಮಗನ ಎಷ್ಟು ಬೆಳೆದ್ಬಿಟ್ಟಿದ್ದಾನೆ, ರೂಪದಲ್ಲಿ ಥೇಟ್ ಅವರ ಅಪ್ಪನೇ ಎಂದು ತಕ್ಷಣ ನಾಲಿಗೆ ಕಚ್ಕೊಂಡ್ಳು. ನಮ್ಮ ಅಪ್ಪ ಫಾರಿನಲ್ಲಿದ್ದಾರೆ, ನೀವು ನೋಡಿದ್ದೀರಾ? 4 ವರ್ಷದ ಕಿರಣ ಸ್ಪಷ್ಟವಾಗಿ ಮಾತಿಗೆ ಮಾತು ಜೋಡಿಸಿ ಮಾತನಾಡ್ತಿದ್ದನ್ನು ಕಂಡು ವೀಣಾ ಆಶ್ಚರ್ಯಗೊಂಡ್ಳು. ಎಷ್ಟು ಚೂಟಿಯಾಗಿದ್ದಾನೆ ಪವನ, ಬಾರೋ ಮರಿಯಲ್ಲಿ ಎನ್ನುತ್ತಾ ಅವನನ್ನು ಎತ್ಕೊಂಡ್ಳು. ನಮ್ಮ ಅಪ್ಪನ್ನ ನೋಡಿದ್ದೀರಾ ಆಂಟಿ? ಕಿರಣ ಪುನಃ ಕೇಳಿದ ಒಂದು ಪ್ರಶ್ನೆ ಅವನ ತಲೆಯೊಳಗೆ ಹತ್ತಿಬಿಟ್ರೆ ಅದಕ್ಕೆ ಉತ್ತರ ಕೊಡುವ ತನಕ ಅವನು ಸುಮ್ಮನಾಗ್ತಿರಲಿಲ್ಲ. ವೀಣಾಳ ಮುಖ ಮೃದುವಾಯಿತು. ಹೌದು ಮರಿ, ಅವರು ನಿನ್ನ ಹಾಗೆ ಇದ್ದಾರೆ. ಯಾವಾಗ ನೋಡಿದ್ದೀರಾ? ನಂಬದವನಂತೆ ಕಣ್ಣರಳಿಸಿದ. ವೀಣಾ ಪವನಳತ್ತ ನೋಡಿದಾಗ ಅವಳ ಮುಖದಲ್ಲಿ ವಿಲಕ್ಷಣ ನಗೆಯಿತು. ನೀನು ಪುಟ್ಟ ಮಗುವಾಗಿದ್ದಾಗ ಅವರು ನಿನ್ನನ್ನು ನೋಡೋಕೆ ಬಂದಿದ್ರು, ಆಗ ನೋಡಿದ್ದೀನಿ, ಸವರಿಸ್ಕೊಂಡು ನೋಡಿದ್ಲು. ಮತ್ತೆ ನಾನ್ಯಾಕೆ ನೋಡಿಲ್ಲ? ಪುಟ್ಟ ಮಕ್ಕಳಿಗೆ ಮಾತನಾಡೋಕ್ಕೆ ಬರಲ್ಲ ಅಲ್ವಾ? ನೀನು ಆಗ ಎಷ್ಟು ಚಿಕ್ಕ ಪಾಪವಾಗಿದ್ದೆ ಅಂದರೆ ನಿನಗೆ ಅವರೇ ನನ್ನ ಅಪ್ಪ ಅಂತ ಗೊತ್ತಾಗ್ತಿರಲಿಲ್ಲ. ವೀಣಾ ಹೇಳಿದಾಗ ಪವನ ದನಿಗೂಡಿಸಿದ್ಲು. ಕಿರಣ್, ಮಕ್ಕಳೆಲ್ಲ ಜಾರುವ ಬಂಡೆ ಆಡ್ತಿದ್ದಾರೆ, ನೀನು ಆಡ್ಕೋ ಹೋಗು. ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಕಿರಣ ಓಡಿದ. ಮಕ್ಕಳ ಹತ್ರ ಸುಳ್ಳು ಹೇಳೋದು ಎಷ್ಟು ಕಷ್ಟ ಅಂತ ನಿನಗೀಗ ಗೊತ್ತಾಯ್ತಾ? ವೀಣಾ ನೀಲವಾದ ಹೊಸಿರುಬಿಟ್ಲು. ವೀಣಾಳ ಪತಿ ಅವಳ ಬ್ಯಾಂಕಿನಲ್ಲೇ ಆಫೀಸರ್ ಆಗಿದ್ದ. ಕಲ್ಯಾಣ ಮಂಟಪದಲ್ಲಿ ಶಾಸ್ತ್ರೋತ್ರವಾಗಿ ನಡೆದ ವಿವಾಹ ಕಲಾಪಗಳನ್ನು ಕಂಡಾಗ ಮೊದಲ ಬಾರಿಗೆ ಪವನಾಳಿಗೆ ತನ್ನ ಬದುಕಿನ ಅಭಾವಗಳ ಅರಿವಾಯಿತು. ಸುಳ್ಳಿನ ಸರಮಾಳೆ ಹೆಣೆದು ತಾನು ಎಷ್ಟು ದಿನ ಕಿರಣನನ್ನು ನಂಬಿಸಬಲ್ಲೆ? ತನ್ನ ಬಾಳಿನಲ್ಲಿ ಪ್ರೀತಿಯೇ ಒಂದು ಶಾಪವಾಗಿ ಹೋಯ್ತಲ್ಲ ಎನಿಸಿ ತನ್ನ ಬಾಳಿನ ಬಗ್ಗೆಯೇ ಜಿಗುಪ್ಸೆಯಾಯಿತು. ಪವನ ಬಾತ್ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಅತ್ಲು. ಮನಪೂರ್ವಕವಾಗಿ ಅತ್ತ ಮೇಲೆ ಅವಳಿಗೆ ಹೃದಯ ಹಗುರವಾಗಿದೆ ಎನಿಸಿ ಮುಖ ತೊಳೆದು ಅತ್ತ ಕುರಹು ಕಾಣದಂತೆ ಹೊರಗೆ ಬಂದಿದ್ಲು. ಕಿರಣ ಯಾರೋ ಮಕ್ಕಳೊಡನೆ ಆಡ್ಕೊಳ್ತಿದ್ದ. ಪವನ, ನೀನು ರಿಸೆಪ್ಷನ್ ಮುಗಿಸ್ಕೊಂಡೇ ನಾಳೆ ಹೋಗಬೇಕು, ಇಲ್ಲದಿದ್ದರೆ ನನಗೆ ತುಂಬ ಕೋಪ ಬರುತ್ತೆ. ವೀಣಾ ಪ್ರೀತಿಪೂರ್ವಕವಾದ ಒತ್ತಾಯ ಹೇರಿದ್ರಿಂದ ಪವನ ಅವಳಿಗೆ ತಲೆ ಬಾಗಲೇಬೇಕಾಯಿತು. ಆರ್ತಕ್ಷತೆಯ ಸಮಯದಲ್ಲಿ ಪವನ ಮುಂಬಾಗಿಲ ಬಳಿ ನಿಂತು ಅರಿಶಿನ ಕುಂಕುಮ ಕೊಡ್ತಿದ್ದವಳು ಎದುರಾದ ವ್ಯಕ್ತಿಯನ್ನು ಕಂಡು ದಂಗಾದ್ಲು. ತಕ್ಷಣ ಅವಳು ಬೇರೆ ಕಡೆ ತಿರುಗಿದಾಗ ಪ್ರಕಾಶನೇ ಅವಳನ್ನು ಮಾತನಾಡಿಸಿದ. ಹಲೋ, ಚೆನ್ನಾಗಿದ್ದೀರಾ? ಪವನ ತುಟಿ ಕೊಂಕಿಸಿ ನಕ್ಕಳು. ಹೆಣ್ಣು ನಿಮ್ಮ ಫ್ರೆಂಡ್ ಅಂತ ನನಗೆ ಬೆಳಗ್ಗೆ ಗೊತ್ತಾಯಿತು. ನಾನು ಗಂಡಿನ ಕಡೆಯಿಂದ ಬರ್ತಿದ್ದೀನಿ. ಪವನ ಮಾತನಾಡದೆ ಹೂ ಜೋಡಿಸುತ್ತಾ ನಿಂತಳು. ಅವಳನ್ನು ನೋಡಿದ ಕೂಡಲೇ ಅವಳು ಮೊದಲಿನ ಪವನ ಅಲ್ಲ ಎಂದು ಅರಿವಾಗಿತ್ತು. ಇಂದಿನ ಅಲಂಕಾರ ಬೆಡಗು ಮಾಸಿದ್ರೂ ಹೆಣ್ಣಿನ ಕೋಮಲತೆ ಇನ್ನೂ ಮಾಸಿರಲಿಲ್ಲ. ಮುಖದಲ್ಲಿ ಮುಕ್ತ ಕಳೆ ಮಾಯವಾಗಿ ಪ್ರೌಢತೆ ಎದ್ದು ಕಾಣ್ತಿತ್ತು. ನೀವೀಗ ಏನು ಮಾಡ್ಕೊಂಡಿದ್ದೀರಾ? ಅವನು ಬಿಡುವಂತೆ ಕಾಣಲಿಲ್ಲ. ಶಿವಮೊಗ್ಗದಲ್ಲೇ ನಮ್ಮ ತಂದೆ ತಾಯಿ ಜೊತೆಯಲ್ಲಿದ್ದೀನಿ. ಪವನ ಉತ್ತರಿಸುತ್ತಿರುವಂತೆ ಕಿರಣ ಅಮ್ಮ ಎನ್ನುತ್ತಾ ಓಡ್ ಬಂದು ತಾಯಿಗೆ ತೆಕ್ಕೆ ಬಿದ್ದ. ಪ್ರಕಾಶನ ತೆರೆದ ಬಾಯಿ ಹಾಗೆ ಉಳಿಯಿತು. ಅವನು ಮುಂದೆ ಕೇಳಬೇಕಾಗಿ ಇರಲಿಲ್ಲ. ಕಿರಣನಿಗೆ ಶಶಿಧರನ ಹೋಲಿಕೆ ಎಷ್ಟಿತ್ತೆಂದರೆ ಇನ್ಯಾವ ಪ್ರಶ್ನೆಯ ಅಗತ್ಯವೇ ಇರಲಿಲ್ಲ. ನಿಮ್ಮ ಫ್ರೆಂಡ್ ಶಶಿಧರ್ ಮಗ. ಅವಳ ದನಿಯಲ್ಲಿ ಅಣುಕವಿರಲಿಲ್ಲ. ಏನು ಹೆಸರು? ಕಿರಣ್. ಪವನ ಮಗುವನ್ನು ಎತ್ಕೊಂಡ್ಳು. ನಮ್ಮ ಶಶಿಧರನ ಮಗು ಶಂಕರ್ ಕೂಡ ಹೀಗೆ ಇದ್ದಾನೆ, ಪ್ರಕಾಶ್ ಹೇಳುತ್ತಲೇ ತಕ್ಷಣ ನಿಲ್ಲಿಸಿದ್ರೂ ಪವನ ವಿಚಲಿತಲಾಗಲಿಲ್ಲ. ಒಂದೇ ತಂದೆ ಮಕ್ಕಳಲ್ಲಿ ಹೋಲಿಕೆ ಇಲ್ಲದೇ ಇರುತ್ತಾ ಎಂದಾಗ ಅವಳ ಕಣ್ಗಳಲ್ಲಿ ತಾಯ್ತನದ ಬೆಳಕು ಹೊಳೆಯುತ್ತಿತ್ತು.
ಆ ಕ್ಷಣ ಪ್ರಕಾಶನಿಗೆ ಅವಳ ಬಗ್ಗೆ ಅನುಕಂಪ ಮಮತೆ ಉಂಟಾಯಿತು. ಇಂತಹ ಹೆಣ್ಣಿನ ಜೊತೆ ಬಾಳುವ ಯೋಗ್ಯತೆ ಶಶಿಗೆ ಇಲ್ಲದೆ ಹೋಯ್ತಲ್ಲ ಎಂದು ವ್ಯಥೆಯಾಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.